ನಮಸ್ಕಾರ. ನಿನ್ನೆ ಹೈದರಾಬಾದ್ ವಿರುದ್ಧ ಗೆಲ್ಲುವ ಪಂದ್ಯವನ್ನು ಸೋತ ಬಳಿಕ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು, ನಮಗೆ ನಾವೇ ಮೋಸ ಮಾಡಿಕೊಂಡೆವು ಎಂದಿದ್ದು ಏಕೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುನ್ನ ನಿನ್ನೆ ಅಭಿಷೇಕ್ ಶರ್ಮಾರವರು ಸಿಡಿಸಿದ ಈ ಶತಕದ ಅಬ್ಬರ ಯಾವ ರೀತಿಯಾಗಿತ್ತು ಎನ್ನುವುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹೌದು ವೀಕ್ಷಕರೇ, ನಿನ್ನೆ ಪ್ರಮುಖ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಸ್ಗಳನ್ನು ಕಳೆದುಕೊಂಡು 245 ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ನಾಯಕನ ಇನ್ನಿಂಗ್ಸ್ ಆಡಿದಂಥ ಶ್ರೇಯಸ್ ಅಯ್ಯರ್ ಅವರು 36 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 6 ಸಿಕ್ಸರ್ಗಳ ಸಹಾಯದೊಂದಿಗೆ 82 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ಪಂಜಾಬ್ ಕಿಂಗ್ಸ್ ತಂಡವು ದೊಡ್ಡ ಮೊತ್ತವನ್ನು ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇನ್ನು ಈ ಒಂದು ಸ್ಕೋರ್ ಅನ್ನು ಚೇಸ್ ಮಾಡುವುದಕ್ಕೆ ಬಂದಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡವು 18.3 ಓವರ್ಗಳಲ್ಲಿಯೇ ಕೇವಲ 2 ವಿಕೆಟ್ಗಳನ್ನು ಕಳೆದುಕೊಂಡು 247 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಹೀನಾಯವಾಗಿ ಸೋಲಿಸಿತು ಮತ್ತು ಈ ತಂಡದ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದಂಥ ಅಭಿಷೇಕ್ ಶರ್ಮಾರವರು ಕೇವಲ 55 ಎಸೆತಗಳಲ್ಲಿ 141 ರನ್ಸ್ಗಳನ್ನು ಬಾರಿಸುವ ಮೂಲಕ ಹೈದರಾಬಾದ್ ತಂಡಕ್ಕೆ ಭರ್ಜರಿಯಾದ ಗೆಲುವನ್ನು ತಂದುಕೊಟ್ಟರು ಅಂತಾನೆ ಹೇಳಬಹುದು. ಇನ್ನು ಈ ಪಂದ್ಯದ ಸೋಲಿನ ಬಳಿಕ ಮಾತನಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡದ ನಾಯಕನಾಗಿರುವ ಶ್ರೇಯಸ್ ಅಯ್ಯರ್ ಅವರು ಈ ಪಂದ್ಯದಲ್ಲಿ ನಮಗೆ ನಾವೇ ಮೋಸ ಮಾಡಿಕೊಂಡೆವು. ಮೊದಲು ಬ್ಯಾಟಿಂಗ್ ಮಾಡಿ 245 ರನ್ಸ್ಗಳನ್ನು ಕಲೆ ಹಾಕಿದಾಗ ಈ ಒಂದು ಸ್ಕೋರ್ ಅನ್ನು ಹೈದರಾಬಾದ್ ತಂಡವು ಚೇಸ್ ಮಾಡುವುದು ಕಷ್ಟ ಎಂದುಕೊಂಡಿದ್ದೆ. ಆದರೆ ನಮ್ಮ ತಂಡದ ಬೌಲರ್ಸ್ಗಳು ಮತ್ತು ಫೀಲ್ಡರ್ಸ್ಗಳು ಮಾಡಿದಂಥ ತಪ್ಪಿನಿಂದಾಗಿ ನಾವು ಈ ಒಂದು ಪಂದ್ಯವನ್ನು ಸೋಲಬೇಕಾಯಿತು. ಅಷ್ಟೇ ಅಲ್ಲದೆ ಈ ಪಂದ್ಯದಲ್ಲಿ ಡೇಂಜರಸ್ ಆಗಿ ಬ್ಯಾಟಿಂಗ್ ಮಾಡಿದಂಥ ಅಭಿಷೇಕ್ ಶರ್ಮಾರವರ ವಿಕೆಟ್ 8 ಎಸೆತಗಳಲ್ಲಿ 28 ರನ್ಸ್ಗಳನ್ನು ಬಾರಿಸಿದಾಗಲೇ ಹೋಗಿತ್ತು. ಆದರೆ ನಮ್ಮ ತಂಡದ ಬೌಲರ್ ಗೆರೆಯಿಂದ ಕಾಲನ್ನು ಹೊರಗಡೆ ಇಟ್ಟು ಬೌಲಿಂಗ್ ಮಾಡಿದ್ದರಿಂದಾಗಿ ಅಂಪೈರ್ ಈ ಬೌಲನ್ನು ನೋಬಾಲ್ ಎಂದು ಪರಿಗಣಿಸಿದರು. ಇದರಿಂದಾಗಿನೇ ಹೈದರಾಬಾದ್ ತಂಡದ ಕಡೆ ಇವತ್ತು ಸಂಪೂರ್ಣವಾದ ಅದೃಷ್ಟ ಇತ್ತು. ಅಭಿಷೇಕ್ ಶರ್ಮಾರವರು ಅಸಾಮಾನ್ಯನಂತೆ ಬ್ಯಾಟಿಂಗ್ ಮಾಡಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು. ನಾವು ಮಾಡಿದ ತಪ್ಪಿನಿಂದ ನಾವು ಪಂದ್ಯವನ್ನು ಸೋತೆವೆ ಹೊರತು ಹೈದರಾಬಾದ್ ತಂಡವು ನಮ್ಮನ್ನು ಸೋಲಿಸಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ ಎಂದು ಇಲ್ಲಿ ಶ್ರೇಯಸ್ ಅಯ್ಯರ್ ಮಾತನಾಡಿದರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.